ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ಉಜ್ಜಂಬೂರು ಕಾರ್ಯಕ್ರಮದ ಇವತ್ತಿನ ಚರ್ಚೆಯ ವಿಷಯ ಪಡಿತರ ಅಕ್ರಮ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಅನ್ನಭಾಗ್ಯದ ಅಕ್ಕಿಗೆ ಕನ್ನ. ಹಿಂದಿನ ಸರ್ಕಾರಗಳ ಅವಧಿಯಲ್ಲೂ ಅಕ್ರಮ. ರಾಜ್ಯದ 4 ಗೋದಾಮುಗಳಲ್ಲಿ ಗೋಲ್ಮಾಲ್. 401 ಟನ್ ಅಕ್ಕಿ ಅಕ್ರಮ ಸಾಗಣೆ ಬಹಿರಂಗ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಿಎಜಿ ವರದಿ ಶಿಫಾರಸು. ಕರ್ನಾಟಕದಲ್ಲಿ ಪಡಿತರ ಅಕ್ಕಿ ಅಥವಾ ಪಡಿತರ ಆಹಾರ ಧಾನ್ಯಗಳ ಸರಬರಾಜಿನಲ್ಲಿ ಭರ್ಜರಿಯಾದಂತಹ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥ ಮಾತುಗಳು ಬಹಳಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆದರೆ ಸಿಎಜಿ ಇವತ್ತು ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿಯಲ್ಲಿ ಬಹಳಷ್ಟು ಗಂಭೀರವಾದಂಥ, ಜೊತೆಗೆ ಸಾಮಾನ್ಯ ಜನರು ಮಾತ್ರ ಅಲ್ಲ, ಸರ್ಕಾರವೇ ಬೆಚ್ಚಿ ಬೀಳೋ ರೀತಿಯಲ್ಲಿ ಆ ವರದಿಯಲ್ಲಿ ಕೆಲವು ಅಂಶಗಳು ಬಹಿರಂಗ ಆಗಿದ್ದಾವೆ. 2017ರಿಂದ 2022ರವರೆಗೆ ಸಂಪೂರ್ಣವಾಗಿ ಈ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂಥದ್ದು ಬಹಿರಂಗ ಆಗಿರುವಂಥದ್ದು. ಈಗಾಗಲೇ ಸಿಎಜಿ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಬಹಳ ಪ್ರಮುಖವಾಗಿ 2017ರಿಂದ 2022ರವರೆಗೆ ಸುಮಾರು 401 ಟನ್ ಅಕ್ರಮ ನಡೆದಿರುವಂಥದ್ದು ಪತ್ತೆಯಾಗಿದೆ. ಅಲ್ಲಿ ಈ ಮೇಲ್ನೋಟಕ್ಕೆ ಹೇಳೋ ಪ್ರಕಾರ ಒಂದು ಆಟೋದಲ್ಲಿ ನಾವು 30 ಟನ್ ಅಕ್ಕಿಯನ್ನ ಒಂದೇ ಬಾರಿಗೆ ಸಾಗಣೆ ಮಾಡಿದ್ದೀವಿ ಎನ್ನುವಂಥ ಒಂದು ಟ್ರಿಪ್ ಸೀಟ್ ಅನ್ನ ಸಿದ್ಧಪಡಿಸಲಾಗಿದೆ. ಇದರ ಜೊತೆಯಲ್ಲಿ ಟಾಟಾ ಇಂಡಿಕಾ ಕಾರ್ನಲ್ಲಿ ಅಬ್ಬಬ್ಬ ಅಂದ್ರೆ 2ರಿಂದ 3 ಟನ್ ಅಕ್ಕಿಯನ್ನ ಸಾಗಣೆ ಮಾಡಬಹುದು ಒಂದು ಟ್ರಿಪ್ಗೆ. ಆದರೆ ಇದರಲ್ಲಿ 24.5 ಟನ್ ಅಕ್ಕಿಯನ್ನ ನಾವು ಸಾಗಣೆ ಮಾಡಿದ್ದೀವಿ ಎನ್ನುವಂಥದ್ದನ್ನ ಆ ಟ್ರಿಪ್ ಸೀಟ್ ಅನ್ನ ಅದರಲ್ಲಿ ನಮೂದು ಮಾಡಲಾಗಿದೆ. ಕರ್ನಾಟಕದಲ್ಲಿರುವಂತಹ ಸುಮಾರು 4 ಗೋದಾಮುಗಳಲ್ಲಿ ಈ ರೀತಿಯ ಅಕ್ರಮಗಳು ಯಥೇಚ್ಛವಾಗಿ ಮತ್ತೆ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಕಂಡು ಬಂದಿರುವಂತಹ ವಿಚಾರ. ಸಿಎಜಿ ಈ ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡಿ ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆಗೆ ಅಲ್ಲಿ ಸಂಪರ್ಕ ಮಾಡಿ ವಿಷಯ ಏನಾಗ್ತಾ ಇದೆ, ಯಾಕೆ ಹೀಗೆ ಅಕ್ರಮ ಆಗ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಸಿಎಜಿ ವರದಿಯನ್ನ ಸಿದ್ಧಪಡಿಸುವಂತ ಅಧಿಕಾರಿಗಳಿಗೆ ಅಥವಾ ಆ ಕಮಿಟಿಯಲ್ಲಿ ಇದ್ದಂಥವ್ರಿಗೆ ರೆಸ್ಪಾನ್ಸೇ ಮಾಡಿಲ್ಲ ಅನ್ನುವಂಥ ಆಘಾತಕಾರಿ ಅಂಶ ಕೂಡ ಇವತ್ತು ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಇಲ್ಲಿ ಬಹಳ ಒಂದು ವಿಚಾರವನ್ನ ನಾವು ಗಮನಿಸಬೇಕು. 2017ರಿಂದ ಇಲ್ಲಿವರೆಗೆ ಅಂದ್ರೆ ಅವತ್ತು ಕಾಂಗ್ರೆಸ್ ಮತ್ತೆ JDS ಸರ್ಕಾರ ಇತ್ತು, ಜೊತೆಗೆ ಅಂದ್ರೆ ಈ ಮೈತ್ರಿ ಸರ್ಕಾರ, ಜೊತೆಗೆ ಬಿಜೆಪಿ ಸರ್ಕಾರ ಕೂಡ ಇತ್ತು. ಸೊ ಈ ಸರ್ಕಾರಗಳಿದ್ದಂತ ಅಂದ್ರೆ 3 ಪಕ್ಷಗಳಲ್ಲೂ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನುವಂಥದ್ದು, ಜೊತೆಗೆ ಈ ವಿಚಾರದಲ್ಲಿ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಜನಪ್ರತಿನಿಧಿಗಳು ಅನ್ನುವಂಥದ್ದು ಈ ಸಿಎಜಿ ವರದಿಯಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2017ರಿಂದ 2022ರವರೆಗೆ ನಡೆದಂತ ಅಕ್ರಮಗಳನ್ನ ಪತ್ತೆ ಹಚ್ಚುತ್ತಾ ಹೋದ್ರೆ ಸಿಎಜಿ ವರದಿಯಲ್ಲಿ ಸರಿಯಾದಂಥ ಒಂದು ಲೀಸ್ಟ್ ಅನ್ನೇ ಸಿದ್ಧಪಡಿಸಲಾಗ್ತಾ ಇದೆ. ಒಂದು ಆಟೋನಲ್ಲಿ ನಾವು ಒಂದು 17 ಬಾರಿ ಟ್ರಿಪ್ ಅನ್ನ ಹೊಡೆದಿದ್ದೀವಿ, ಅಥವಾ ಒಂದು ಏನು ಇಂಡಿಕಾ ಕಾರ್ನಲ್ಲಿ 24 ಟನ್ ಅಕ್ಕಿಯನ್ನ ಸುಮಾರು 16-17 ಬಾರಿ ನಾವು ಟ್ರಿಪ್ ಅಲ್ಲೇ ಮಾಡಿದ್ದೀವಿ ಅನ್ನುವಂಥದ್ದನ್ನ ಅಲ್ಲಿ ಆ ಏನು ಯಾವ ವೆಹಿಕಲ್ನಲ್ಲಿ ಅವರು ಅಕ್ಕಿಯನ್ನು ಸಾಗಣೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಸಮೇತ ಸ್ಪಷ್ಟವಾಗಿ ಅದರಲ್ಲಿ ನಮೂದನ್ನ ಮಾಡ್ತಾರೆ. ಅಂದ್ರೆ ಆ ವೆಹಿಕಲ್ನ ಒಂದು ನಂಬರ್ ಕೂಡ ಅದರಲ್ಲಿ ಹಾಕ್ತಾರೆ. ಅಂದ್ರೆ ಅಷ್ಟು ರಾಜಾರೋಷವಾಗಿ ಅಕ್ಕಿಯನ್ನ ಅನ್ನಭಾಗ್ಯದ ಅಕ್ಕಿಯನ್ನ ಕಳ್ಳತನ ಮಾಡುವಂತಹ ಕೆಲಸವನ್ನ ಇಲ್ಲಿರ್ತಕ್ಕಂಥ ಗೋದಾಮಿನಲ್ಲಿರ್ತಕ್ಕಂಥವ್ರು, ಜೊತೆಗೆ ಇಲ್ಲಿ ಬೇರೆ ಬೇರೆ ಈ ಜಾಲಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರಲ್ಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ, ಅವರ ಕೈ ಚಳಕವು ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಎಜಿ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೊ ಆಹಾರ ಮತ್ತೆ ನಾಗರಿಕ ಇಲಾಖೆ ಅಧಿಕಾರಿಗಳು ಹಾಗಾದ್ರೆ ಏನು ಮಾಡ್ತಾರೆ? ಯಾಕೆಂದ್ರೆ ಈ ಅನ್ನಭಾಗ್ಯದ ಅಕ್ಕಿಯನ್ನ ಸಾಗಣೆ ಮಾಡುವಂಥದ್ದು, ಇಡೀ ರಾಜ್ಯದ ಜನರಿಗೆ ಸಪ್ಲೈ ಮಾಡುವಂಥದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ಕರ್ತವ್ಯ. ಪ್ರತಿಯೊಂದನ್ನು ಕೂಡ ಮ್ಯಾಂಡೇಟರಿ ಮಾಡುವಂಥದ್ದು, ಅಥವಾ ಎಷ್ಟು ಎಲ್ಲಿಗೆ ಅಕ್ಕಿ ಹೋಗಿದೆ ಅಥವಾ ಬೇರೆ ಬೇರೆ ಆಹಾರ ಧಾನ್ಯಗಳು ಎಷ್ಟು ಹೋಗಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಿ ಅದು ಪ್ರತಿಯೊಂದನ್ನು ಕೂಡ ಡಾಟಾ ಮೇಂಟೈನ್ ಮಾಡಬೇಕಾಗಿರುವಂಥದ್ದು ಈ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳದ್ದು. ಆದರೆ ಸಿಎಜಿ ಮೇಲ್ನೋಟಕ್ಕೆ ಒಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ 400 ಟನ್ ಅಕ್ಕಿ ಅಥವಾ ಏನು ಅನ್ನಭಾಗ್ಯದ ಅಕ್ಕಿ ಮಿಸ್ಯೂಸ್ ಆಗಿದೆ, ಅಕ್ರಮವಾಗಿ ಸಾಗಣೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದಾಗಲೂ ಕೂಡ
ಇವ್ರು ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಆಹಾರ ಮತ್ತೆ ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿ ಮುನಿಯಪ್ಪನವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಕೇಂದ್ರ ಸಚಿವರಾಗಿ ನೀವು ಕೆಲಸ ಮಾಡಿದ್ದೀರಿ, ರಾಜ್ಯದಲ್ಲೂ ಕೂಡ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಸೊ ಇಷ್ಟೆಲ್ಲ ಅನುಭವಗಳಿದ್ದು ಕೂಡ ಯಾಕೆ ಇವುಗಳನ್ನ ನೀವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹಿಂದೆ ನಿಮ್ಮದೇ ಸರ್ಕಾರ ಇತ್ತು ಅಂತನಾ, ಅಥವಾ ಈಗಲೂ ಕೂಡ ಅದೇ ನಡೀತಾ ಇದೆ, ನಾಳೆ ನನ್ನ ಕುತ್ತಿಗೆಗೆ ಎಲ್ಲಿ ಬಂದ್ಬಿಡುತ್ತೋ ಅನ್ನುವಂಥ ಕಾರಣಕ್ಕಾಗಿ ನೀವು ಸುಮ್ಮನೆ ಇದ್ದೀರಾ? ಸೊ ಈ ಪ್ರಶ್ನೆಯನ್ನ ಕರ್ನಾಟಕದ ಜನ ಇವತ್ತು ಕೇಳಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಸೊ ಇಲ್ಲಿ ಏನಾಗ್ತಾ ಇದೆ ತಮ್ಮ ಇಲಾಖೆಯಲ್ಲಿ? ನೀವೇನು ಮಾಡ್ತಾ ಇದ್ದೀರಿ? ಅಧಿಕಾರಿಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಆಹಾರ ಧಾನ್ಯಗಳು ಒಂದು ಗೋಡನಿಂದ ಮತ್ತೊಂದು ಕಡೆಗೆ ಸಪ್ಲೈ ಆಗ್ತಾ ಇದೆ ಅನ್ನೋದಾದ್ರೆ ಎಷ್ಟಾಗಿದೆ, ಏನು ಅನ್ನುವಂಥದ್ದು ಪ್ರತಿಯೊಂದು ದಾಖಲೆಗಳಲ್ಲಿ ಇರಬೇಕು. ಆದ್ರೆ ನಾವು ಈ ಗೋಡನ್ನಿಂದ ಅಂದ್ರೆ ಒಂದು ಗೋಡನಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯವನ್ನ ಸಪ್ಲೈನೇ ಮಾಡ್ದೇನೆ ಅಲ್ಲಿಂದ ಇನ್ನೆಲ್ಲಿಗೋ ಕಳಿಸುವಂತ ನೆಪದಲ್ಲಿ ಆಟೋದಲ್ಲಿ ನಾವು 30 ಕ್ವಿಂಟಲ್ ಅಕ್ಕಿಯನ್ನ ಒಂದೇ ಬಾರಿಗೆ ಸಪ್ಲೈ ಮಾಡಿದೀವಿ ಅನ್ನುವಂಥದ್ದನ್ನ, ಆದರೂ ಆ ವಾಹನದ ನೋಂದಣಿಯ ಸಂಖ್ಯೆ ಏನಿದೆ, ರಿಜಿಸ್ಟರ್ ಸಂಖ್ಯೆ ಇರುತ್ತೆ ಪ್ರತಿಯೊಂದು ವೆಹಿಕಲ್ಗೂ ಕೂಡ, ಆ ವೆಹಿಕಲ್ ಸಂಖ್ಯೆಯನ್ನು ಕೂಡ ನೀವು ಅಲ್ಲಿ ಬರೆದಿಡ್ತೀರಿ ಅನ್ನೋದಾದ್ರೆ ಎಷ್ಟು ರಾಜಾರೋಷವಾಗಿ ಈ ದಂಧೆ ನಡೀತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗುತ್ತೆ. ಆದರೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು, ಅದಕ್ಕೆ ಒಬ್ಬ ಕಮಿಷನರ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಅದಾದ ನಂತರ ಒಬ್ಬ ಸಚಿವರು ಇರ್ತಾರೆ, ಸಚಿವರ ಜೊತೆಯಲ್ಲಿ ಕೂಡ ಸಾಕಷ್ಟು ಜನ ಅಧಿಕಾರಿಗಳಿರ್ತಾರೆ. ಸೊ ಹಾಗಾದ್ರೆ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅನ್ನದಾತ ಪ್ರತಿದಿನವೂ ಕೂಡ ಅದನ್ನು ಉತ್ತು ಬೆತ್ತಿ ಕೊನೆಗೆ ಅದನ್ನ ಆಹಾರ ಧಾನ್ಯ ಅಂದ್ರೆ ಅಕ್ಕಿ ಸಿದ್ಧ ಆದ ಬಳಿಕ, ಭತ್ತ ಸಿದ್ಧ ಆದ ಬಳಿಕ ಅದನ್ನ ಗೋಡನ್ಗೆ ಸಪ್ಲೈ ಮಾಡಿರ್ತಾನೆ. ಸೊ ಅದಕ್ಕೆ ನೀವು ಸರಿಯಾದಂಥ ಬೆಲೆಯನ್ನೂ ಕೊಡೋದಿಲ್ಲ. ಅದ್ರ ಜೊತೆಯಲ್ಲಿ ನೀವು ಕರ್ನಾಟಕದಲ್ಲಿ ಈಗ ಅನ್ನಭಾಗ್ಯಕ್ಕೆ ಏನು ಪಡಿತರ ಏನು ಆಹಾರವನ್ನು ಕೊಡ್ತಾ ಇದ್ದೀರಿ, ಅಕ್ಕಿಯನ್ನು ಸಪ್ಲೈ ಮಾಡ್ತಾ ಇದ್ದೀರಿ, ಇದು ಕರ್ನಾಟಕದಲ್ಲಿರುವಂಥ ಬೆಳೀತಾ ಇರುವಂಥ ಅಕ್ಕಿ ಸಾಕಾಗ್ತಾ ಇಲ್ಲ ಅಂತೇಳಿ ನೀವು ಕ್ವಿಂಟಾಲ್ ಗಟ್ಟಲೆ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನ ಕರ್ನಾಟಕಕ್ಕೆ ಸಪ್ಲೈ ಮಾಡ್ಕೊಳ್ತಾ ಇದ್ದೀರಿ. ಸ್ವತಃ ನೀವೇ ಅನ್ನಭಾಗ್ಯ ಅಕ್ಕಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನಾವು ಬೇರೆ ಬೇರೆ ರಾಜ್ಯಗಳ ಮೊರೆಯನ್ನು ಹೋಗ್ತಾ ಇದ್ದೀವಿ ಅಂತೇಳಿ ಸ್ವತಃ ಮುನಿಯಪ್ಪನವರೇ ಆ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜನರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿರ್ತಾರೆ. ಆದ್ರೆ ಇದಾದ ಬಳಿಕ ಈಗ ಇಲ್ಲೇ ಅಕ್ರಮವಾಗಿ ಅಂದ್ರೆ ಕೇವಲ ಬಿಲ್ ಜನರೇಟರ್ ಆಗ್ತಾ ಇದೆ, ಆದ್ರೆ ಅಕ್ಕಿ ಎಲ್ಲೂ ಕೂಡ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ? ಕರ್ನಾಟಕಕ್ಕೆ ನಿಜಕ್ಕೂ ಅಕ್ಕಿ ಬರ್ತಾ ಇದೆಯಾ ಅಥವಾ ಇಲ್ವಾ? ಅಥವಾ ನಿಜಕ್ಕೂ ಬಂದಿರತಕ್ಕಂಥ ಅಕ್ಕಿ ಬೇರೆ ಕಡೆಗೆ ಸಪ್ಲೈ ಆಗ್ತಾ ಇದೆಯಾ ಅಕ್ರಮವಾಗಿ? ಸೊ ಇವೆಲ್ಲವೂ ಕೂಡ ಇವತ್ತು ತನಿಖೆ ಆಗಬೇಕಾಗುತ್ತೆ. CAG 2017ರಿಂದ 2022ರವರೆಗೂ ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಪರಿಶೀಲನೆಯನ್ನು ಮಾಡಿ ಅಕ್ರಮವಾಗಿ ಪಡಿತರ ಆಹಾರ ಧಾನ್ಯಗಳು ಸಪ್ಲೈ ಆಗ್ತಾ ಇದ್ದಾವೆ. ಸೊ ಇಲ್ಲಿ ಎಲ್ಲವೂ ಕೂಡ ಅಕ್ರಮ ನಡೀತಾ ಇದೆ. ಇಲ್ಲಿ ಸರಿಯಾಗಿ ಜನರಿಗೆ ಒಂದು ಕಡೆಯಲ್ಲಿ ಆಹಾರ ಧಾನ್ಯಗಳು ಪೂರೈಕೆ ಆಗ್ತಾ ಇಲ್ಲ. ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಚೀಟಿ ಪಡೆಯಬೇಕಾದಂಥ ಅಥವಾ ಚೀಟಿ ಇರ್ತಕ್ಕಂಥ ಗ್ರಾಹಕರಿಗೆ ಅಥವಾ ರೈತರಿಗೆ ಅಥವಾ ಸಾಮಾನ್ಯ ಜನರಿಗೆ ಅಕ್ಕಿ ಸರಿಯಾದಂಗೆ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ. ಇದರ ಜೊತೆಯಲ್ಲಿ ಇಲ್ಲೇ ಅಕ್ರಮವನ್ನ ಮಾಡಿ ಸರಿಯಾದ ಆಹಾರವನ್ನೇ ಅಂದ್ರೆ ಏನು ಅಕ್ಕಿಯನ್ನೇ ಸಪ್ಲೈನೇ ಮಾಡ್ದೇನೆ ಕೇವಲ ಬಿಲ್ ಜನರೇಟ್ ಮಾಡುವಂತ ಕೆಲಸ, ಈ ಅಕ್ರಮ ನಡೀತಾ ಇದೆ ಅನ್ನುವಂಥದ್ದು ಈಗಾಗಲೇ ಕರ್ನಾಟಕದಲ್ಲಿರುವಂಥ ಸುಮಾರು 4 ಬೃಹತ್ ಗೋದಾಮುಗಳಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿದೆ. CAG ಮೇಲ್ನೋಟಕ್ಕೆ ಕೊಟ್ಟಿರ್ತಕ್ಕಂಥ ವರದಿಯನ್ನಲ್ಲೇ 4 ಗೋದಾಮುಗಳಲ್ಲಿ ಈ ರೀತಿ ಅಕ್ರಮಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ. ಇವನ್ ವೆಹಿಕಲ್ ನಂಬರ್ ಸಮೇತ ಅಲ್ಲಿ ಬರೆದಿಟ್ಟಿರುವಂಥದ್ದನ್ನ CAG ವರದಿಯಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇಡೀ CAG ವರದಿಯನ್ನ ನಾವು ಗಮನಿಸೋದಾದ್ರೆ ಸೊ ಇಲ್ಲಿ ಯಾವ ರೀತಿ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಸಪ್ಲೈ ಆಗ್ತಾ ಇದೆ. ಈಗ ಒಂದು ಕಡೆಯಲ್ಲಿ ಕೇಂದ್ರದಿಂದನೂ ಅಕ್ಕಿ ಬರುತ್ತೆ, ಕೇಂದ್ರ ಸರ್ಕಾರವು ಕೂಡ ರಾಜ್ಯದ ಜನರಿಗೆ ಅಕ್ಕಿಯನ್ನು ಸಪ್ಲೈ ಮಾಡುತ್ತೆ. ಅದಕ್ಕೆ ಪೂರಕವಾಗಿ ಕರ್ನಾಟಕವು ಆ ಅಕ್ಕಿಗೆ ಇವ್ರದ್ದು ಪ್ರಮಾಣ ಅಂದ್ರೆ ಈಗ ಒಂದು ಹೆಂಗೆ ಅಂತಂದ್ರೆ 60-40 ಅನುಪಾತದಲ್ಲಿ ಅಕ್ಕಿಯನ್ನ ಜನರಿಗೆ ಇವರು ಸಪ್ಲೈ ಮಾಡುವಂಥದ್ದು. ಕೇಂದ್ರ ಸರ್ಕಾರ 60% ಕೊಟ್ರೆ ಕರ್ನಾಟಕ ಸರ್ಕಾರ 40% ಅಕ್ಕಿಯನ್ನ ರಾಜ್ಯದ ಜನರಿಗೆ ಕೊಡುತ್ತೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಬರುವಂತ ಅಕ್ಕಿಯಲ್ಲಿ ಸುಮಾರು 400 ಟನ್ ಅಕ್ಕಿ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನ ನಾವು ಆಟೋದಲ್ಲಿ ಸಾಗಿಸಿದೀವಿ ಅಥವಾ ಟಾಟಾ ಇಂಡಿಕಾ ಕಾರ್ನಲ್ಲಿ ಸಾಗಿಸಿದೀವಿ ಅನ್ನುವಂಥದ್ದನ್ನ ಲೆಕ್ಕ ಬರೆದು ಇಡುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಇವನ್ ಟೆಕ್ನಾಲಜಿ ಕೂಡ ಇವತ್ತು ಇಂಪ್ಲಿಮೆಂಟ್ ಆಗಿದ್ರು ಕೂಡ ಅಲ್ಲಿ ಆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಅಲ್ಲಿ ಇರ್ತಕ್ಕಂಥವ್ರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ?
ನಿಮಗೆ ಈ ಇಲಾಖೆಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಸಾರ್ವಜನಿಕರ ಎದುರುಗಡೆಗೆ ನೀವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇವನ್ ಅಲ್ಲಿರ್ತಕ್ಕಂಥ ಏನು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಈಗ ಸದ್ಯಕ್ಕೆ ಇರುವಂತಹ ಮುನಿಯಪ್ಪನವರು, ಈ ಮುನಿಯಪ್ಪನವರು ಕೂಡ ತನಗೆ ಈ ಇಲಾಖೆಯ ಬಗ್ಗೆ ಬಹಳಷ್ಟು ನಾಲೆಡ್ಜ್ ಇದೆ ಅಂತ ಹೇಳ್ತಾರೆ. ಆದರೆ ಯಾವ ಕೆಲಸಗಳು ಆಗ್ತಾ ಇಲ್ಲ, ಅದನ್ನ ಕಡಿವಾಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ. 22ರವರೆಗೂ ಆಗಿರ್ತಕ್ಕಂಥ ಅವ್ಯವಹಾರವನ್ನ ಮಾತ್ರ CAG ಕೊಟ್ಟಿದೆ. ಆದರೆ ಈಗಲೂ ಕೂಡ ಈ ಅಕ್ರಮ ನಡೀತಾ ಇದೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ CAG ವರದಿಯಲ್ಲಿ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನು 2017ರಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಅಕ್ರಮವಾಗಿ ಪಡಿತರ ಆಹಾರ ಧಾನ್ಯಗಳು ಸಪ್ಲೈ ಆಗ್ತಾ ಇದ್ದಾವೆ ಅನ್ನೋದಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾವೆ ಇವೆಲ್ಲವೂ, ಯಾರ ಜೇಬಿಗೆ ಹೋಗ್ತಾ ಇದ್ದಾವೆ, ಸೊ ಇದರ ಹಣ ಎಲ್ಲಿ ತಲುಪ್ತಾ ಇದೆ, ಇವೆಲ್ಲವನ್ನು ಕೂಡ ತನಿಖೆ ಮಾಡಲೇಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಇವತ್ತು ನಾವು ಅನ್ನಭಾಗ್ಯವೂ ಸೇರಿದಂತೆ 5 ಯೋಜನೆಗಳನ್ನ ಜನರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಬಹಳಷ್ಟು ನ್ಯಾಯಬೆಲೆ ಅಂಗಡಿಗಳಿಗೆ ಸರಿಯಾದ ರೀತಿಯಲ್ಲಿ ಅಕ್ಕಿ ಪೂರೈಕೆ ಆಗ್ತಾ ಇಲ್ಲ ಅನ್ನೋಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಲ್ಲ ಕಡೆಗಳಲ್ಲಿ. ಹಾಗಾದ್ರೆ ಬಡ ಜನರಿಗೆ ನೀವು ಕೊಡಬೇಕಾದಂತ ಅಥವಾ ಕೊಡ್ತಾ ಇರುವಂತಹ ಅಕ್ಕಿ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ವಾ, ಅಥವಾ ನಿಜಕ್ಕೂ ನೀವು ಕಳಪೆ ಅಕ್ಕಿಯನ್ನ ಅಲ್ಲಿಗೆ ಸಪ್ಲೈ ಮಾಡಿ ಇಲ್ಲಿ ನೀವು ಒಂದು ರೀತಿ ಈ ಸೊಫಿಸ್ಟಿಕೇಟ್ ಅಂದ್ರೆ ಒಂದು ಗುಣಮಟ್ಟದ ಅಕ್ಕಿಯನ್ನ ನೀವು ಬೇರೆ ಕಡೆ ಏನಾದ್ರು ಸಾಗಣೆ ಮಾಡ್ತಾ ಇದ್ದೀರಾ, ಹೆಚ್ಚಿನ ಬೆಲೆಗೆ ನೀವು ಮಾರಿಕೊಳ್ತಾ ಇದ್ದೀರಾ. ಸೊ ಇವೆಲ್ಲವೂ ಕೂಡ ಹೊರಗಡೆ ಬರಬೇಕು, ಎಲ್ಲ ಸತ್ಯ ಜನರ ಮುಂದೆ ಬರಬೇಕು. ಹಾಗೆ ಬರಬೇಕು ಅನ್ನೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತನಿಖೆ ನಡೆಸಬೇಕಾಗುತ್ತೆ. CAG ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇಲ್ಲಿ ಮೇಲ್ನೋಟಕ್ಕೆ ಈ ರೀತಿಯ ಅಕ್ರಮಗಳು ನಡೀತಾ ಇರುವಂತದ್ದು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕು. ಜೊತೆಗೆ ತಪ್ಪಿತಸ್ಥರಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ CAG ವರದಿಯಲ್ಲಿ ಬರೀತಾರೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವರದಿ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಈ ಅಕ್ರಮ ಏನ್ ನಡೀತಾ ಇದೆ ಪಡಿತರ ಆಹಾರ ಧಾನ್ಯ ವಿತರಣೆಯಲ್ಲಿ, ಅದರಲ್ಲೂ ಅಕ್ಕಿ ವಿತರಣೆಯಲ್ಲಿ, ಸೊ ಇವೆಲ್ಲವೂ ಕೂಡ ಹೊರಗಡೆ ಬರಬೇಕು. ಇದು ಸಾಮಾನ್ಯ ಜನರಿಗೆ ಏನು ಹೊಟ್ಟೆಗೆ ಅನ್ನವನ್ನ ಹಾಕ್ಲಿಕ್ಕೆ ಸರ್ಕಾರ ಕೊಡ್ತಾ ಇರತಕ್ಕಂಥ ಅಕ್ಕಿ ಇದು. ಸೊ ಇದರಲ್ಲೂ ಕೂಡ ಕೈ ಹಾಕ್ತಾರೆ, ಇದರಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾರೆ. ಅಕ್ರಮವಾಗಿ ಇಲ್ಲಿ ದಾಖಲೆಗಳಲ್ಲಿ ತೋರಿಸಿ ಇನ್ಯಾವುದೋ ಗೋಡನ್ಗಳಿಗೆ ಈ ಆಹಾರವನ್ನು ಅಥವಾ ಈ ಅಕ್ಕಿಯನ್ನು ಸಾಗಣೆ ಮಾಡ್ತಾರೆ ಅನ್ನೋದಾದ್ರೆ ಈ ಅಕ್ಕಿ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸೊ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅನ್ನೋದಾದ್ರೆ ಮುನಿಯಪ್ಪನವರು ಏನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಿದ್ದೀರಿ, ನೀವು ಸ್ಪಷ್ಟವಾಗಿ ಇದರ ಬಗ್ಗೆ ತನಿಖೆ ನಡೆಸಬೇಕು. ಒಂದು ಲೋಕಾಯುಕ್ತರು ಕೊಡ್ತಿರೋ ಅಥವಾ ಬೇರೆ ಯಾವುದೋ ಒಂದು ಸಂಸ್ಥೆಗೆ ಕೊಡ್ತಿರೋ, ಆದರೆ ಇದರ ಬಗ್ಗೆ ತನಿಖೆ ಅಥವಾ ಹಿರಿಯ ಅಧಿಕಾರಿಗಳಿಂದ ತನಿಖೆ ನಡೆಸ್ತಿರೋ ನಮಗೆ ಅದು ಮುಖ್ಯ ಆಗೋದಿಲ್ಲ. ಆದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಜೊತೆಗೆ ಇಲ್ಲಿ ನ್ಯಾಯಬದ್ಧವಾಗಿ ಬಡವರಿಗೆ ಸಿಗಬೇಕಾದಂಥ ಇದೆಲ್ಲವೂ ಕೂಡ ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಇದು. ಈ ಏನು BPL ಹೋಲ್ಡರ್ನ ಇದ್ದಾರೆ ಅಥವಾ ಪಡಿತರ ಏನು ಚೀಟಿ ಹೊಂದಿರುವಂಥವ್ರು ಅವರಿಗೆ ಸಿಗಬೇಕಾದಂಥ ಅಕ್ಕಿಯನ್ನ ಇನ್ಯಾರಿಗೋ ನೀವು ಮಾರಿಕೊಳ್ತೀರಿ ಹೆಚ್ಚಿನ ಬೆಲೆಗೆ, ಅಥವಾ ಆ ಹಣವನ್ನ ತಮ್ಮ ಜೇಬಿಗೆ ಇಟ್ಕೊಳ್ತೀರಿ ಅನ್ನೋದಾದ್ರೆ ಭ್ರಷ್ಟಾಚಾರ ಇಲ್ಲಿ ಎಷ್ಟು ಮನೆ ಮಾಡಿದೆ ಅಥವಾ ಎಷ್ಟು ಬೇರೂರಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೊ ಇದರಲ್ಲಿ ಯಾವ್ಯಾವ ಕಾಣದ ಕೈಗಳಿದ್ದಾವೆ ಅವುಗಳನ್ನ ಆ ಕೈಗಳನ್ನ ಹಿಡಿದು ನೀವು ಹೆಡಮರಿ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ಸಚಿವರಾಗಿ ನೀವು ಅದನ್ನು ಮಾಡದೆ ಹೋದ್ರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೆ. ನಾವು ಈಗಾಗಲೇ ನೋಡಿದ ಹಾಗೆ ಮುನಿಯಪ್ಪನವರು ಸಾಕಷ್ಟು ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇಲಾಖೆಯ ಬಗ್ಗೆ ನೀವು ಯಾಕೆ ಇದರ ಬಗ್ಗೆ ಚಾಟಿ ಬೀಸುವಂತ ಕೆಲಸ ಮಾಡ್ತಾ ಇಲ್ಲ? ಇಲಾಖೆಯ ಅಧಿಕಾರಿಗಳಿಗೆ ನೀವು ಬಿಸಿ ಮುಟ್ಟಿಸುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಸೊ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂತದ್ದು. ಈ ಅಷ್ಟು ವಿಚಾರಗಳದ್ದು ಏನೇನು ಬರ್ತಾ ಇದಾವೆ, ಎಲ್ಲೆಲ್ಲಿ ಸುಮಾರು 4 ಗೋದಾಮುಗಳನ್ನು, ಏನು ಬೃಹತ್ ಗೋದಾಮುಗಳನ್ನ ಅಥವಾ ಗೋಡನ್ಗಳನ್ನ ಪತ್ತೆ ಮಾಡಲಾಗಿದೆ. ಸೊ ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಅದರ ಇನ್ಚಾರ್ಜ್ ಇದ್ದಾರೆ, ಸೊ ಏನಕ್ಕೆ ಈ ರೀತಿ ಸುಳ್ಳು ಲೆಕ್ಕವನ್ನ ಬರೀಲಾಗ್ತಾ ಇದೆ? ಒಂದು ವೇಳೆ ಸುಳ್ಳು ಲೆಕ್ಕವನ್ನ ಬರೆದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಕ್ಕಿ ಸರಿಯಾಗಿ ನ್ಯಾಯಬೆಲೆ ಅಂಗಡಿಗೆ ತಲುಪ್ತಾ ಇಲ್ಲ ಅನ್ನೋದಾದ್ರೆ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬೇಕಾದಂತ ಅಕ್ಕಿ ಎಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ವಾಹನಗಳಲ್ಲಿ ಅದನ್ನು ಸರಬರಾಜು ಮಾಡಲಾಗ್ತಾ ಇದೆ. ಇದೇನು ರಾತ್ರೋರಾತ್ರಿ ನಡೀತಾ ಇರುವಂತ ಕೆಲಸ ಅಲ್ಲ, ಬಹಿರಂಗವಾಗಿ ನಡೀತಾ ಇರುವಂತ ಅಕ್ರಮ. ಇದು ಯಾವುದೋ ಒಂದು ಅರ್ಜೆಂಟಾಗಿ ಎಲ್ಲೋ ಒಂದು ಸಣ್ಣ ವಸ್ತು ಕದ್ಕೊಂಡು ಹೋಗಿದ್ದಾರೆ ಯಾರೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಕ್ವಿಂಟಾಲ್ ಗಂಟಲೆ ಅಕ್ಕಿ ಇಲ್ಲಿ ಅಕ್ರಮ ಆಗಿರುವಂಥದ್ದು. 401 ಟನ್ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. 401 ಟನ್ ಅಕ್ರಮ ನಡೀತಾ ಇದೆ. 401 ಟನ್ ಅಕ್ಕಿಯನ್ನ ಅಕ್ರಮವಾಗಿ ಸಾಗಣೆ ಮಾಡಲಾಗಿದೆ. ಆದರೆ ಮೇಲ್ನೋಟಕ್ಕೆ ನಾವು ಇಲ್ಲಿ ಆಟೋದಲ್ಲಿ ಸಾಗಿಸಿದ್ದೀವಿ ಅಥವಾ ಟಾಟಾ ಇಂಡಿಕಾ ಕಾರ್ನಲ್ಲಿ ಸಾಗಿಸಿದ್ದೀವಿ ಅನ್ನುವಂಥ ಲೆಕ್ಕವನ್ನ ಬರೆಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಬಿಲ್ ಜನರೇಟ್ ಆಗಿದೆ. ಈ ಬಿಲ್ ಜನರೇಟ್ ಆಗಿದೆ ಅನ್ನೋದಾದ್ರೆ ಇದನ್ನ ಹೇಗೆ ಸಾಗಣೆ ಮಾಡಲಾಗಿದೆ, ಎಲ್ಲಿಗೆ ಸಾಗಣೆ ಮಾಡಲಾಗಿದೆ, ಇವೆಲ್ಲವೂ ಕೂಡ ಹೊರಗಡೆ ಬರಲೇಬೇಕು. ಯಾವಾಗ ಇವೆಲ್ಲವೂ ಹೊರಗಡೆ ಬರ್ತಾವೆ ಅನ್ನೋದಾದ್ರೆ ಸಂಬಂಧಪಟ್ಟಂತ ಸಚಿವರು ಮುನಿಯಪ್ಪನವರು ನೇರವಾಗಿ ಆ ಗೋದಾಮುಗಳಿಗೆ ಹೋಗಬೇಕು, ಇನ್ಸ್ಪೆಕ್ಷನ್ ನಡೀಬೇಕು. ಸೊ ಇಲ್ಲಿ ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಅದನ್ನು ಪತ್ತೆ ಮಾಡಬೇಕು. ಜೊತೆಗೆ ಈ ರೀತಿಯಾದಂಥ ಸುಳ್ಳು ಲೆಕ್ಕವನ್ನ ಬರೆಯಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು. ಸೊ ಅಲ್ಲಿವರೆಗೆ ಜನಸಾಮಾನ್ಯರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವೇ ಪಡ್ಕೊಳ್ತಾ ಇದ್ದೀರಿ, ಸ್ವಾಮಿ ಅಕ್ಕಿ ಸಿಗ್ತಾ ಇಲ್ಲ ನಮಗೆ, ನಾವು ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನು ತರ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಿ. ಆದ್ರೆ ಬೇರೆ ರಾಜ್ಯದಿಂದ ನೀವು ಅಕ್ಕಿ ತರೋದಾದ್ರೆ ಇಲ್ಲಿರ್ತಕ್ಕಂಥ ಅಕ್ಕಿ ಏನಾಗ್ತಾ ಇದೆ, ನೀವು ನ್ಯಾಯಬೆಲೆ ಅಂಗಡಿಗಳಿಗೆ ಸರಿಯಾಗಿ ಅಕ್ಕಿ ತಲುಪ್ತಾ ಇಲ್ಲ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಅಕ್ಕಿ ಯಾವ ಗೋಡನ್ಗಳಿಗೆ ಹೋಗ್ತಾ ಇದೆ, ಅದರ ಹಿಂದಿರ್ತಕ್ಕಂಥ ಅಧಿಕಾರಿಗಳು ಯಾರು ಅಥವಾ ಖಾಸಗಿ ವ್ಯಕ್ತಿಗಳಾಗಿದ್ರು ಕೂಡ ಅವರು ಯಾರು, ಯಾಕೆ ಇವೆಲ್ಲವೂ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಎಲ್ಲಿ ಈ ಗುಣಮಟ್ಟದ ಒಂದು ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಇಲ್ಲಿ ಕಳಪೆ ಗುಣಮಟ್ಟದ ಅಕ್ಕಿ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗ್ತಾ ಇದೆ. ಸೊ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲೇಬೇಕಾಗಿದೆ. ಇವತ್ತು ಆ ಪರಿಶೀಲನೆ ಆಗಬೇಕು. ಅದ್ರ ಜೊತೆಗೆ ಈಗಾಗಲೇ CAG ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಿದ್ದಾವೆ ಅನ್ನೋದಾದರೆ ಆ ಕಾಣದ ಕೈಗಳು ಯಾವ ಪಕ್ಷದ ನೇತಾರರೇ ಆಗಿರಲಿ, ಸೊ ಇಂತಹ ಅಕ್ರಮವನ್ನು ಅಂತ ಮಾಡುವಂಥ ಸಂದರ್ಭದಲ್ಲಿ ಅವರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನ ಸಂಬಂಧಪಟ್ಟ ಇಲಾಖೆಯ ಸಚಿವರು ಮಾಡಲೇಬೇಕು. ಹಿರಿಯ ಅಧಿಕಾರಿಗಳನ್ನಾಗಲಿ ಅಥವಾ ಇನ್ಯಾರನ್ನೋ ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಒಂದು ಸಾರಿ ಆದರೆ ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡುವಂಥವ್ರು ಎಚ್ಚೆತ್ಕೊಳ್ತಾರೆ. ಸೊ ಆಗ ಮಾತ್ರ ಬಡ ಜನರಿಗೆ ನೀವು ಕೊಡ್ತಾ ಇರುವಂತಹ ಏನು ಅಕ್ಕಿ ಇದೆ ಇದಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಇಲ್ಲಿ ಕಳಪೆ ಅಕ್ಕಿಯನ್ನ ಒಂದು ವೇಳೆ ಸರಬರಾಜು ಮಾಡಿ ಅಲ್ಲಿ ಬರ್ತಕ್ಕಂಥ ಗುಣಮಟ್ಟದ ಅಕ್ಕಿಯನ್ನ ಬೇರೆ ಕಡೆಗೆ ನೀವು ಸಾಗಣೆ ಮಾಡ್ತಿದ್ರಿ ಅನ್ನೋದಾದ್ರೆ ಜನಸಾಮಾನ್ಯರ ಆರೋಗ್ಯದ ಪಾಡೇನು. ಎಷ್ಟೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಹುಳ ಇದ್ದಂಥದ್ದು ಇದೆ, ಅಥವಾ ಈ ಕಲ್ಲುಗಳನ್ನ ಮಿಶ್ರಣ ಮಾಡಿ ಅಲ್ಲಿ ಕಳಪೆ ಗುಣಮಟ್ಟದ ಆಹಾರವನ್ನ ಸರಬರಾಜು ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಅದರ ವಿರುದ್ಧ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಜನ ದಂಗೆ ಎದ್ದು ಗಲಾಟೆ ಮಾಡಿದಂಥ ನಿದರ್ಶನಗಳು ಕರ್ನಾಟಕದಲ್ಲಿದ್ದಾವೆ. ಸೊ ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ ಜನರನ್ನ ಕಾಡ್ತಾ ಇದೆ. ಮುನಿಯಪ್ಪನವರು ತಕ್ಷಣ ಮಾಡಬೇಕಾಗಿರೋ ಕೆಲಸ ಇಷ್ಟೇನೆ. ಸಂಬಂಧಪಟ್ಟಂತೆ ಯಾವ್ದಾದ್ರು ಒಬ್ಬ ಅಧಿಕಾರಿಗಳು ಅಥವಾ ಹಿರಿಯ ಲೋಕಾಯುಕ್ತರನ್ನಾದ್ರೂ ಬಳಸ್ಕೊಳ್ಳಿ ಅಥವಾ ಬೇರೆ ಯಾವ್ದಾದ್ರು ತನಿಖಾ ಸಂಸ್ಥೆಗಳನ್ನಾದ್ರೂ ಬಳಸ್ಕೊಳ್ಳಿ, ಹಿರಿಯ ಅಧಿಕಾರಿಗಳನ್ನಾದ್ರೂ ಇಟ್ಕೊಳ್ಳಿ, ಯಾರನ್ನಾದ್ರೂ ಮುಂದೆ ಬಿಟ್ಟು ಇಲ್ಲಿ ಇಡೀ ಇಲಾಖೆಯಲ್ಲಿ ಎಲ್ಲೆಲ್ಲಿ ಅಕ್ರಮಗಳಾಗ್ತಾ ಇದೆ, ಯಾಕೆ ಸರಿಯಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಆಹಾರ ತಲುಪ್ತಾ ಇಲ್ಲ, ಅಕ್ಕಿ ತಲುಪ್ತಾ ಇಲ್ಲ, ಸೊ ಇದನ್ನ ನೀವು ಪರಿಶೀಲನೆ ಮಾಡಲೇಬೇಕು. ಇದು ಜನರ ಆರೋಗ್ಯದ ವಿಚಾರ ಒಂದು ಕಡೆಗೆ, ಜೊತೆಗೆ ಅವರ ಹೊಟ್ಟೆಪಾಡಿನ ವಿಚಾರ ಕೂಡ. ಸರ್ಕಾರ ನಾವು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಹೇಳಿ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತೀರಿ, ಆದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಇದು ನಿಮ್ಮ ಲೋಪ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಹಿಂದಿನ 2017ರಿಂದ 2022ರವರೆಗೂ ಕೂಡ ಏನಾಗಿದೆ ಅದನ್ನು ಕೂಡ ತನಿಖೆ ಆಗಬೇಕು. ಅದರ ಜೊತೆಯಲ್ಲಿ ಈಗೇನಾಗ್ತಾ ಇದೆ, ಯಾವ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಥವಾ ಭಾಗಿಯಾಗ್ತಾ ಇದ್ದಾರೆ ಈ ಅಕ್ರಮದಲ್ಲಿ, ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಸರಿಯಾದಂಥ ಕಠಿಣ ಶಿಕ್ಷೆಯನ್ನ ಕೊಡಿಸುವಂಥ ಕೆಲಸ ನಿಜಕ್ಕೂ ಆಗದೆ ಹೋದ್ರೆ ಬಡ ಜನರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ಪ್ರತಿಭಟನೆಗೆ ನಿಲ್ಲುವಂಥ ಅವಕಾಶವನ್ನ ನೀವು ಪಡೆದುಕೊಳ್ಬೇಡಿ. ಸೊ ಅಂಥ ಅವಕಾಶವನ್ನ ನೀವು ಏನಾಗುತ್ತೋ ನೋಡೋಣ ಅನ್ನೋಂಥ ಬಂಡತನಕ್ಕೇನಾದರೂ ಬಿದ್ದರೆ ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಎದುರುಗಡೆ ಜನ ಬೀದಿಗಿಳಿತಾರೆ. ಈಗ ಅಕ್ಕಿ ತೆಗೆದುಕೊಳ್ಳಿಕ್ಕೆ ಬೀದಿಗಿಳಿಬಹುದು, ಆದರೆ ಮುಂದೊಂದು ದಿವಸ ನಿಮ್ಮ ವಿರುದ್ಧ ಬೀದಿಗಿಳಿತಾರೆ, ನೇರವಾಗಿ ವಿಧಾನಸೌಧಕ್ಕೆ ಕಾಲಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಇದು ಮೂಲಭೂತ ಸಮಸ್ಯೆ. ನೀವು ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀರಿ ಅಂತ ಹೇಳಿ ಈಗ ನೇರವಾಗಿ ನೀವು ಎಲ್ಲ ಕಡೆಗಳಲ್ಲಿ ಹೇಳ್ಕೊಂಡಿದ್ದೀರಿ, ಜೊತೆಗೆ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದೀರಿ, ಪುಟಗಟ್ಟಲೆ ಜಾಹೀರಾತುಗಳನ್ನು ಕೊಡ್ತಾ ಇದ್ದೀರಿ, ಅನ್ನಭಾಗ್ಯದಲ್ಲಿ ನಮ್ಮ ಪಾಲೆ ಸಿಂಹ ಪಾಲು ಅಂತೇಳಿ. ಆದರೆ ಇಲ್ಲಿ ಆಗ್ತಾ ಇರುವಂಥ ಲೋಪಗಳ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಸೊ ಯಾಕೆ ಇದನ್ನ ನೀವು ಜನರ ಮುಂದೆ ಬಿಚ್ಚಿಡ್ತಾ ಇಲ್ಲ? ಇದು ಜನರಿಗೆ ಕಾಡ್ತಾ ಇರುವಂಥ ಪ್ರಶ್ನೆ. ಹಾಗಾಗಿ ಇಲ್ಲಿ ಯಾವುದೇ ಅಧಿಕಾರಿಗಳಿರಲಿ ಅಥವಾ ಯಾವುದೇ ರಾಜಕೀಯ ನಾಯಕರು ಇದರ ಹಿಂದೆ ಕೆಲಸ ಮಾಡ್ತಾ ಇರಲಿ, ಅವರನ್ನ ಬಗ್ಗು ಬಡಿಯುವಂಥ ಕೆಲಸ ಆಗಬೇಕು.
ಕಠಿಣವಾದಂಥ ಶಿಕ್ಷೆ ಅವರಿಗೆ ವಿಧಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.